ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವರಲಕ್ಷ್ಮಿ ಹಬ್ಬದ್ದು ವ್ಲಾಗ್ ಆಗಿರುತ್ತೆ. ಒಂದು ಕಡೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ದೇವ್ರಿಗೆ ಏನು ಅಲಂಕಾರ ಮಾಡೋದು, ಏನು ಎತ್ತ ಅನ್ನೋದು ಯೋಚನೆ ಮಾಡೋದು ಇನ್ನೊಂದು ಕಡೆ ಆಗಿರುತ್ತೆ. ಸೊ ನಾನು ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಅಂದ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ, ಆಮೇಲೆ ಅದು ಅಲ್ಲದೆ ನಾನು ಫಸ್ಟ್ ಟೈಮು ವರಲಕ್ಷ್ಮಿನ ಕುಂಡಿಸ್ಬೇಕು ಅಂತ ಅಂದ್ಕೊಂಡಿದ್ದು. ನಮ್ಮ ಮನೆ ಕಡೆ ಅಂದರೆ ನಮ್ಮ ಅತ್ತೆ ಮನೆ ಕಡೆ ಕುಂಡಿಸ್ತಾ ಇರಲಿಲ್ಲ ಇದು ಎಲ್ಲ. ಆದರೆ ನಮ್ಮ ಅಮ್ಮನ ಮನೆ ಕಡೆ ನಮ್ಮ ಅಣ್ಣ ಕುಣ್ಸೋನು. ಬಟ್ ನಾವು ಕುಣ್ಸೋದೋ ಬೇಡವೋ ಅಂತ ಯೋಚನೆ ಮಾಡಿ ಎಲ್ಲ ನನ್ನ ಮಗಳು ಬೇರೆ ಪ್ರೆಗ್ನೆಂಟ್ ಆಗಿದ್ದಾಗ ನನ್ನ ಮಗಳು ಹೆಣ್ಮಗಳು ಆದರೆ ನಾನು ಕುಂಡಿಸ್ತೀನಿ ಅಂತ ನಾನು ಅರಸ್ಕೊಂಡಿದ್ದೆ. ಸೊ ಅದಕ್ಕೆ ಅಂದ್ಬಿಟ್ಟು ಕುಣ್ಸೋಣ ಅಂತ ಅಂದ್ಬಿಟ್ಟು ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ಇಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಬೇಕಲ್ಲ ವರಲಕ್ಷ್ಮಿ ಹಬ್ಬನ. ಸೊ ಅದಕ್ಕೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಎಲ್ಲ ನೋಡಿ, ಒಂದು ಕಡೆ ಚಕ್ಲಿ, ಒಂದು ಕಡೆ ಕೋಡ್ಬಳೆ. ಅದು ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇದ್ದಿದ್ದು, ಸ್ವಲ್ಪ ಭಯ ಇತ್ತು ಯಾವ ಥರ ಬರುತ್ತೆ ಏನು ಅಂತ. ನಾನು ಚಕ್ಲಿ ನಿಪ್ಪಟ್ಟು ಇವ್ಯಾವೂ ಅಷ್ಟು ನಾನು ಮಾಡಿಲ್ಲ ಯಾವತ್ತೂ. ಬಟ್ ಈಗ ಎಲ್ಲ ಕಲ್ತ್ಕೊಂಡು ಎಲ್ಲ ಮಾಡಿ ನಾನೇ ಮನೇಲಿ ಮಾಡಬೇಕು, ಈಚೆಯಿಂದ ತಂದು ಇಡೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೆ. ನಮ್ಮ ಅಮ್ಮನ ಮನೆಗೂ ನಾನೇ ಕೊಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತೇನೆ ನಮ್ಮ ಅಣ್ಣ. ಎಲ್ಲ ಗ್ರ್ಯಾಂಡಾಗಿ ಅವ್ರದ್ದು ಈ ವಿಡಿಯೋದಲ್ಲಿದೆ ನೋಡಿ ಮುಂದೆ ಯಾವ ಥರ ಅವನು ಮಾಡಿದ್ದಾನೆ ಅಂತ. ಸೊ ಅದಕ್ಕೆ ನಾನು ಎಲ್ಲ ತಯಾರಿ ಮಾಡಿಕೊಂಡು ನಮ್ಮ ಮನೆಗೆ ಚಿಕ್ಕದು ದೊಡ್ಡದು ಎಲ್ಲ ಮಾಡ್ತಾಯಿದ್ದೆ. ಕೋಡ್ಬಳೆ, ನಿಪ್ಪಟ್ಟು, ಆಮೇಲೆ ಇದು ಏನು ಚಕ್ಲಿ ಇವೆಲ್ಲನೂ ಮಾಡಿ ನಮಗೊಂದು ಸ್ವಲ್ಪ ಮಾಡಿಕೊಂಡು ನಮ್ಮಮ್ಮ ಮನೆಗೆ ಒಂದು ಸ್ವಲ್ಪ ಮಾಡಿ ಕೊಡೋಣ ಅಂದ್ಬಿಟ್ಟು ಎಲ್ಲ ಮಾಡಿಕೊಂಡು ತಯಾರಿ ಅದು ಸಂಜೆ ಬೇರೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಹೋಗಿ ಮಾಡಬೇಕಿತ್ತು. ಅಲ್ಲಿ ಎಲ್ಲ ತೊಗೊಂಡಿರಲಿಲ್ಲ ಇನ್ನೂ ಏನೂ. ವರಲಕ್ಷ್ಮಿ ಹಬ್ಬಕ್ಕೆ ಏನು ತೊಗೊಳೋದು ಏನು ಅಂತ ಇನ್ನೂ ಏನೂ ತೊಗೊಂಡಿರಲಿಲ್ಲ. ಸೊ ಅದಕ್ಕೆ ಹೆಂಗಿದ್ರು ನಮ್ಮ ಅಮ್ಮ ಮನೆ ಹತ್ರ ಹೋಗಬೇಕಲ್ಲ, ಹೋಗಿ ತೊಗೊಂಡು ಬರಬೇಕು ಅಂದ್ಬಿಟ್ಟು ಎಲ್ಲ ಅವ್ರಿಗೂ ಒಂದು ಸ್ವಲ್ಪ ಮಾಡಿ ಕೊಡೋಣ. ಅವನು ಈಚೆಯಿಂದನೇ ಇದು ಮಾಡಿಬಿಡ್ತಾನೆ, ತೊಗೊಂಬಿಡ್ತಾನೆ. ಸೊ ಅವಳಿಗೂ, ಯಾಕಂದರೆ ನಮ್ಮ ಅತ್ತಿಗೆಗೂ ಒಂದು ಪಾಪು ಚಿಕ್ಕವನು ಅವನು ಇನ್ನು, ಅವನ್ನ ನೋಡಿಕೊಂಡು ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅಂದ್ಬಿಟ್ಟು ನಾನು ಸ್ವಲ್ಪ ಮಾಡಿಬಿಟ್ಟು ತಗೊಂಡೋಗೋಣ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ ನಾನು. ಈ ಸರಿ ನಾನು ಫಸ್ಟ್ ಟೈಮು ಕುಂಡಿಸ್ತಾ ಇರೋದು. ಯಾವ ಥರ ಕುಣ್ಸಿದ್ದೀನಿ ಏನು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ಹೇಳಿ. ತುಂಬ ನನಗೂ ಆವಾಗ ನೆಕ್ಸ್ಟ್ ಇಯರು ಈ ಥರ ಮಾಡಬೇಕು, ಈ ಥರ ಕುಂಡಿಸ್ಬೇಕು ಅನ್ನೋದು ನನಗೂ ಅನಿಸುತ್ತೆ, ಖುಷಿಯಾಗುತ್ತೆ. ನೋಡಿ ಎಲ್ಲ ಚಕ್ಲಿ ಎಲ್ಲನೂ ಮಾಡ್ತಾಯಿದ್ದೀನಿ. ಎಲ್ಲ ಮಾಡಿ ಎಲ್ಲ ಇದು ಮಾಡೋಷ್ಟರಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ, ನಿಮಗೆ ಗೊತ್ತಿರುತ್ತಲ್ಲ. ಇವೆಲ್ಲ ಮಾಡಬೇಕು. ಈ ಚಕ್ಲಿ, ಈ ಕೋಡ್ಬಳೆ ಮತ್ತು ನಿಪ್ಪಟ್ಟೇನು ಅಷ್ಟು ಇದಾಗೋದಿಲ್ಲ. ಬಟ್ ಈ ಚಕ್ಲಿ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯಲ್ಲ. ಸೊ ನಾನು ಹಂಗಂಗೆ ಮಾಡಿ ಎಣ್ಣೆಗೆ ಹಾಕ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ದೆ. ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮ ಮನೆಗೆ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ, ನಾನು, ನನ್ನ ಮಕ್ಕಳು ಮತ್ತು ನನ್ನ ಯಜಮಾನ್ರು ಎಲ್ಲ. ಅಲ್ಲಿಗೆ ಹೋದ್ಮೇಲೆ ಎಲ್ಲ ನಮ್ಮ ಅಣ್ಣನೂ ಅಷ್ಟೇನೆ ಇದಕ್ಕೆಲ್ಲ ಹೋಗಬೇಕಿತ್ತು ಅಂತ ಹೇಳಿದ್ನಲ್ಲ, ಏನೂ ತೊಗೊಂಡಿರಲಿಲ್ಲ ನಾನು ದೇವ್ರಿಗೆ. ಏನು ತೊಗೊಳ್ಳೋದು, ರಿಟರ್ನ್ ಗಿಫ್ಟ್ ಏನು ತೊಗೊಳ್ಳೋದು ಏನು ನನಗಿನ್ನೂ ಅಷ್ಟು ಗೊತ್ತಿರಲಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ. ಸೊ ಅದಕ್ಕೆ ಹೋಗಿ ಏನೇನಿದೆ ಅಂತೆಲ್ಲ ನೋಡಿಕೊಂಡು ತಗೊಂಡು ಬಂದ್ವಿ ಮನೆಗೆ ಬಂದರೆ ನಮ್ಮ ಅಮ್ಮನ ಮನೇಲಿ ನೋಡಿ ನಮ್ಮ ಅಣ್ಣ ಎಲ್ಲ ತಯಾರಿ ಮಾಡಿಸ್ತಾ ಇದ್ದ. ನಾನು ಆಗಲೇ ಹೇಳ್ದಂಗೆ ಅವನು ತುಂಬ ಚೆನ್ನಾಗಿ ಮಾಡಿಸ್ತಾನೆ ಇದನ್ನೆಲ್ಲ. ಅವನಿಗಿಷ್ಟ ಈ ಥರ ಎಲ್ಲ ಅಲಂಕಾರ ಮಾಡಿಸೋದು ಎಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನೋಡಿ ಎಲ್ಲ ತಯಾರಿ ಮಾಡ್ತಾಯಿದ್ರು. ಒಂದು ಕಡೆ ನನಗೆ ಈ ಕಡೆ ವೀಡಿಯೋ ಮಾಡೋದಕ್ಕೂ ಆಗ್ತಾಯಿರಲಿಲ್ಲ, ಯಾಕಂದರೆ ನಾನು ಅರ್ಜೆಂಟಲ್ಲಿದ್ದೆ. ನಮ್ಮ ಮನೇಲೂ ನಾವು ಕುಂಡಿಸ್ಬೇಕಲ್ವಾ, ನಾನೇ ಬಂದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಬೇಕಲ್ವಾ ಅಂತ. ಸೊ ಅದಕ್ಕೆ ಅಂದ್ಬಿಟ್ಟು ಒಂದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಾವು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ
ನಮ್ಮಮ್ಮ ಮನೆಯಲ್ಲಿ. ಅಲ್ಲಿಂದ ನಾವೂ ಮನೆಗೆ ಬಂದು ಎಲ್ಲ ಮಾಡಬೇಕಿತ್ತು ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ನನ್ನ ಮಗಳು ಅಂತೂ ನಮ್ಮಮ್ಮನ ನೋಡಿಬಿಟ್ರೆ ಅವಳು ಅಲ್ಲೇ ಇರಬೇಕು ಅಂತಾಳೆ. ಸೊ ಅವಳು ಅಲ್ಲೇ ಇದ್ಬಿಟ್ಲು. ನಾನು ನನ್ನ ಮಗ ಮತ್ತು ನಮ್ಮ ಯಜಮಾನ್ರು 3 ಜನನೂ ಅಲ್ಲಿಂದ ಹೊರಟು ಬಂದ್ವಿ ಮನೆಗೆ ಬಂದು ನೋಡಿ ಎಲ್ಲ ನಾನು ಎಲ್ಲ ಮಾಡಬೇಕಿತ್ತಲ್ಲ, ಎಲ್ಲ ತಯಾರಿ ಮಾಡ್ತಾಯಿದ್ದೀನಿ. ಮುಖಕ್ಕೆ ಅಂದ್ಬಿಟ್ಟು ಈ ಸರಿ ನಾನು ಫಸ್ಟ್ ಟೈಮ್ ಕೂಡ್ಸೋದ್ರಿಂದ ಬರೀ ಕಾಯಲ್ಲೇ ಅಲಂಕಾರ ಮಾಡಿ ಕೂಡ್ಸೋಣ ಅಂತ ಅಂದ್ಬಿಟ್ಟು ಕಾಯಿಗೆ ಎಲ್ಲ ಅಲಂಕಾರ ಮಾಡ್ತಾಯಿದ್ದೆ. ಅರ್ಶಿನ ಎಲ್ಲ ಇಟ್ಟು ಫಸ್ಟ್ ಟೈಮ್ ಮಾಡಿರೋದು. ಯಾವ ಥರ ಬಂದಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನೋಡಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದು. ಎಲ್ಲ ತಯಾರಿ ಒಂದು ಕಡೆ ಮಾಡ್ಕೊತಾ ಇದ್ದೆ ನಾನು. ಎಲ್ಲ ಹೆಂಗಿಡೋದು ಏನು ಅಂತ ಏನೋ ನನಗೆ ಗೊತ್ತಿರೋ ಅಷ್ಟು ಮಾಡೋಣ ಅಂದ್ಬಿಟ್ಟು ಈ ಸರಿ ಮಾಡಿದೆ. ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮಲ್ಲಂತೂ ಸೀರೆ ಉಡಿಸ್ಬೇಕಾದ್ರಂತೂ ನನಗಂತೂ ತುಂಬಾ ಒಂಥರ ಭಯ ಆಗ್ತಾಯಿತ್ತು. ಹೆಂಗೆ ಬರುತ್ತಪ್ಪ, ಯಾವ ಥರ ಬರುತ್ತೆ. ಯಾವತ್ತೂ ನಾನು ಈ ಥರ ಸೀರೆ ಎಲ್ಲ ಉಡಿಸಿ ಮಾಡಿಲ್ಲ. ಅದು ಫಸ್ಟ್ ಟೈಮೇ ಈ ಥರ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರೋದಲ್ಲ. ಸೊ ಅದಕ್ಕೆ ಅಂದ್ಬಿಟ್ಟು ನೋಡಿ ಎಲ್ಲ ತಗೊಂಡು ಎಲ್ಲ ಬಂದಿದ್ದು ನಮ್ಮ ಅಮ್ಮನ ಮನೆಯಿಂದನೇ. ಅದಕ್ಕೆ ಎಲ್ಲ ನೋಡಿ ಹಂಗೆ ಮಾಡ್ತಾಯಿದ್ದೆ. ಎಲ್ಲ ಮಾಡಿಕೊಂಡು ಆಮೇಲೆ ಎಲ್ಲ ತಯಾರಿ, ಅದು ಬೇರೆ ಟೈಮ್ ಬೇರೆ ಆಗೋಗಿತ್ತು 11 ಗಂಟೆ. ಇದು ಮಾಡಿ ನೆಕ್ಸ್ಟು ಸ್ಯಾರಿ ಬೇರೆ ಅದಕ್ಕೆ ಎಲ್ಲ ಮಾಡಬೇಕಿತ್ತಲ್ಲ. ಸೊ ಅದಕ್ಕೆ ಅಂದ್ಬಿಟ್ಟು ಆ ವಿಡಿಯೋ ಎಲ್ಲ ಫುಲ್ಲು ಮಾಡೋಕ್ಕಾಗಲಿಲ್ಲ. ನೋಡಿ ಫೈನಲ್ಲು ಲುಕ್ಕು ಈ ಥರ ಬಂದಿತ್ತು. ನಾವು ಯಾವ ಥರ ಉಡಿಸಿದ್ದೆ ಸೀರೆ ಅಂದ್ಬಿಟ್ಟು. ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟು ಮಾಡಿ, ಕಮೆಂಟ್ ಮಾಡಿಬಿಟ್ಟು ಹೇಳಿ ಯಾವ ಥರ ಇದೆ ಅಂದ್ಬಿಟ್ಟು. ನನಗೆ ಇದು ತುಂಬಾ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಮಾಡಿದ್ದು. ಇಷ್ಟು ಮಟ್ಟಕ್ಕೆ ನಾನು ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂದ್ರೂ ದೇವ್ರ ಮನೆಯಲ್ಲೇ ಕುಣ್ಸೋಣ ಅಂತ ಅಂದ್ಕೊಂಡಿದ್ದು. ಸೊ ಈ ವರ್ಷ ದೇವ್ರ ಮನೆಯಲ್ಲೇ ಕುಣ್ಸ್ಕೊಂಬಿಡೋಣ ಅಂತ ಅಂದ್ಕೊಂಡು ಈ ಥರ ಎಲ್ಲ ಮಾಡಿದ್ದು. ಆಮೇಲೆ ಎಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ಮುಗಿಸಿ ನಾನು ಎಲ್ಲ ರೆಡಿಯಾಗಿ ಎಲ್ಲ ಮುಗಿಸಿದ್ವಿ. ನಮ್ಮ ಅಣ್ಣನ ಮನೆಯದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಅವ್ರದ್ದು ಯಾವ ಥರ ಬಂದಿತ್ತು ಅಂದ್ಬಿಟ್ಟು ಇವಾಗ ನೆಕ್ಸ್ಟು ವೀಡಿಯೋ ಬರುತ್ತೆ ನೋಡಿ, ಅವ್ರದ್ದು ಯಾವ ಥರ ಇತ್ತು ಏನು ಅನ್ನೋದೆಲ್ಲ. ನಾನು ಇವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅಲ್ಲಿ ಅಮ್ಮನ ಮನೆಗೆ ಯಾಕಂದರೆ ನಾನು ಇಲ್ಲಿ ಕುಂಡಿಸಿದ್ನಲ್ಲ. ಸೊ ಅವ್ರ ಮನೆಗೆ ಹೋಗೋಕ್ಕಾಗಲಿಲ್ಲ. ವರ್ಷನೂ ನಾನು ಅವ್ರ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡ್ತಾಯಿದ್ದಿದ್ದು. ನಮ್ಮ ಅಣ್ಣ ಅಲ್ಲೇ ಕುಣ್ಸೋಣಲ್ಲ, ಅದಕ್ಕೆ ಅಲ್ಲೇ ಹೋಗ್ಬಿಡ್ತಿದ್ದೆ, ಮಾಡ್ತಾಯಿದ್ದೆ. ಬಟ್ ಈಗ ನಾನು ನಮ್ಮ ಮನೇಲಿ ಕುಣ್ಸ್ಕೋಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಹೋಗೋಕ್ಕಾಗಲಿಲ್ಲ. ನೋಡಿ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಲ್ಲಿ ಯಾವ ಥರ ಕುಂಡಿಸಿದ್ದ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮಾಡಿದ್ದ. ನನಗೆ ಅದೊಂದು ಬೇಜಾರಿತ್ತು, ನಾನು ಹೋಗೋಕ್ಕಾಗಲಿಲ್ವಲ್ಲ ನಮ್ಮ ಅಮ್ಮನ ಮನೆಗೆ ಅಂತ. ಬಟ್ ಏನು ಮಾಡೋದು, ಇಲ್ಲೂ ಮಾಡಬೇಕು ಅಲ್ಲೂ ಮಾಡಬೇಕು ಅಂದರೆ ಆಗಲ್ವಲ್ಲ. ಸೊ ಅದಕ್ಕೆ ಇರಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನೋಡಿ ಯಾವ ಥರ ಕುಂಡಿಸಿದ್ದಾನೆ ಅಂದ್ಬಿಟ್ಟು. ಎಲ್ಲ ಜೋಗಲಾಲೆ ಮೇಲೆ ಕುಣ್ಸಿದ್ದು ದೇವ್ರನ್ನ. ತುಂಬಾ ಚೆನ್ನಾಗಿ ಮಾಡಿದ್ದ ಅಲಂಕಾರ ಎಲ್ಲ. ನನಗೆ ತುಂಬ ಇಷ್ಟ ಆಯಿತು. ಬಟ್ ನನಗೆ ಹೋಗೋಕ್ಕಾಗಿರಲಿಲ್ಲ, ಅದೊಂದು ಬೇಜಾರಾಯಿತು. ಬಿಟ್ಟರೆ ಎಲ್ಲನೂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಅವ್ನಿಗೆ ಈ ಥರ ದೇವ್ರದ್ದು ಹೇಳಿದ್ನಲ್ಲ, ದೇವ್ರದ್ದೆಲ್ಲ ಈ ಥರ ಮಾಡೋದು ಎಲ್ಲ ತುಂಬ ಇಷ್ಟ ಅವನಿಗೆ ಜಾಸ್ತಿ, ನಮ್ಮ ಅಣ್ಣಂಗೆ. ಸೊ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕುಣಿಸಿದ್ದಾನೆ ಅಂತ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.